ನಮಸ್ಕಾರ ಸ್ನೇಹಿತರೆ, ಕಬಿನಿ ವೆಲ್ಡಿಂಗ್ ವರ್ಕ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ತಿಳಿಸ್ತಾ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಬರಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ದಿನ ನಾವು 14 ಅಡಿ ಉದ್ದ ಹಾಗೂ 24 ಅಡಿ ಅಗಲದ ಉದ್ದದ ಜೊತೆ ನಾವು ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಲ್ರೆಡಿ ನಾವು ಕ್ಲಾಂಪ್ ರೆಡಿ ಮಾಡಿರೋದನ್ನ ಪೇಂಟ್ ಕೂಡ ಇಟ್ಕೊಂಡಿದ್ದೀವಿ. ಹಾಗೂ ಇದನ್ನೆಲ್ಲ 3 ಅಡಿಗೆ ಏನು ಬೇಕು ಪರ್ಲೈನ್ಗಳು ಹಾಗೂ ಕೀರ್ಗಳನ್ನ ರೆಡಿ ಮಾಡ್ತಾಯಿದ್ದೀವಿ ಇವಾಗ. ಹಾಗೂ ಕ್ಯಾಪ್ಗಳಿಗೆಲ್ಲ ಪೈಪ್ಗಳಿಗೆ ಕ್ಯಾಪ್ಗಳನ್ನೆಲ್ಲ ಹಾಕ್ತಾಯಿದ್ದೀವಿ. ಯಾಕಂದರೆ ನೀರು ಬಿದ್ದು ಒಳಗಡೆ ಹೋಗಿ ನೀರು ನಿಂತ್ಕೋಬಾರ್ದು ಅಂಥೇಳಿ ನೋಡಿ ಕ್ಯಾಪ್ನೆಲ್ಲ ಕ್ಲೋಸ್ ಮಾಡಿ ಆನಂತರ ಮತ್ತೆ ಅವ್ರು ಪೇಂಟ್ ಹೊಡಿತಾರೆ. ಇವಾಗ ಒಂದು ಪೇಂಟಿಂಗ್ ಆಗಿದೆ ಆಲ್ರೆಡಿ. ಆ ಥರ ಎಲ್ಲ ಕ್ಯಾಪ್ ಹಾಕೋದ್ರಿಂದ ಒಳಗಡೆ ನೀರು ನಿಂತ್ಕೊಳ್ಳೋದಿಲ್ಲ, ಪೈಪು ಬಾಳಿಕೆ ಬರ್ತವೆ. ಅದಕ್ಕೋಸ್ಕರ ನಾವು ಕ್ಯಾಪ್ಗಳನ್ನ ಹಾಕ್ತಾಯಿದ್ದೀವಿ. ಹಾಗೂ ಗೋಡೆ ಒಳಗಡೆ ಕಬ್ಬಣ ಲಾಕ್ ಹಾಕಬೇಕು ಅಂಥೇಳಿ ಅದನ್ನು ಕಟ್ ಮಾಡಿ ಗೋಡೆ ಒಳಗಡೆ ಸೇರಿಸಂಥ ಪೈಪ್ನ ಲಾಕ್ ಸಿಸ್ಟಮ್ ಥರ ಮಾಡಿ ಆ ಗೋಡೆ ಒಳಗಡೆ ಹಾಕ್ತೀವಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಲಾಕ್ನ ಓಪನ್ ಮಾಡಿದ್ದೀವಿ ಅಂತ ವಿಡಿಯೋದಲ್ಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ನೀವು ಒಂದು ಕೊಡುಗೆಯನ್ನು ಕೊಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಥರ ಮಾಡ್ತಾಯಿದ್ದೀವಿ ನೋಡಿ. ನಾವು ಕಾಂಕ್ರೀಟ್ ಕಂಬನ ನಿಲ್ಲಿಸ್ಬೇಕಾದ್ರೆ ಕಮ್ಮಿ ಅಂದರೆ ಒಂದು 2 ಅಡಿ ತನಕ ಪೋಲ್ ಹೊಡಿಸ್ತೀವಿ. ನೀರು ಬೀಳೋಂಥ ಜಾಗಗಳಲ್ಲಿ ಕಬ್ಬಿಣದ ಪೋಲ್ಗಳು ಹಾಕಿದ್ರೆ ಬೇಗ ಹಾಳಾಗುತ್ತೆ ಅಂಥೇಳಿ ನೋಡ್ತಾ ಇರ್ಬೋದು. ಅವ್ರ ಕೈಗೆ ಎಲ್ಲಿ ತನಕ ಇಡಿಸುತ್ತೆ ಅಲ್ಲಿ ತನಕ ಹಾಕ್ಬೋದು. ಫಸ್ಟೇ ಕಂಬ ಹಾಕಿದ್ವಿ, ಬಟ್ಟು ಅವರು ಸ್ವಲ್ಪ ಜಾಗ ಜಾಸ್ತಿ ಆಗೈತೆ, ಬೇಡ ಈ ಕಡೆಗೆ ಹಾಕಿ ಅಂತ ಹೇಳಿದ್ದಾರೆ ಪುನಃ ಮತ್ತೆ ಬೇರೆ ಪಕ್ಕದ ಜಾಗದವರು. ಅದರಿಂದ ಮತ್ತೆ ನಾವು ತೆಗ್ದೀಗ ಈ ಕಡೆಗೆ ನಡಬೇಕಾಗೈತೆ, 1 ಅಡಿ ಒಳಗಡಿಕೆನೆ. ಇಂಥವೆಲ್ಲ ಸಹಜವಾಗಿ ಆಯ್ತಿರ್ತವೆ, ಏನೂ ಮಾಡೋಕ್ಕಾಗಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ನೋಡಿ. ಇವಾಗ ಪೋಲ್ನ ತೆಗೆದು ಮತ್ತೆ ಈ ಗುಂಡಿಗೆ ಶಿಫ್ಟ್ ಮಾಡೋಕ್ಕೆ ಲಿಫ್ಟಿಂಗ್ ಪ್ರಯತ್ನ ಮಾಡ್ತಾಯಿದ್ದೀವಿ. ನೋಡ್ಬೋದು ಸ್ನೇಹಿತರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಉತ್ತೇಜನ ಕೊಡಬೇಕಾಗುತ್ತೆ ನೀವು ನೋಡಿ ಸ್ನೇಹಿತರೆ. ಟ್ಯೂಬ್ ಲೆವೆಲ್ಗೆ ಫಸ್ಟು ನಾವು ಕಂಬನ ನಿಲ್ಲಿಸ್ಕೊಬಿಡ್ತೀವಿ. ಈ ಥರ ಟ್ಯೂಬ್ ಕೊಡ್ತಾಯಿದ್ದೀವಿ ಇವಾಗ. ನೋಡ್ತಾ ಇರ್ಬೋದು ನೀವು. ಯಾಕಂದರೆ ಜಾಸ್ತಿ ಹೈಟು ಇರ್ಬೋದು, ಜಾಸ್ತಿ ಕಡಿಮೆನೂ ಇರಬಾರ್ದು. ಅವ್ರದ್ದು ಗೋಡೆ ಏನಿರುತ್ತೆ ಅಲ್ಲಿಂದ 1 ಅಡಿ ಡೌನ್ಗೆ ನಾವು ಕಂಬ ನಿಲ್ಲಿಸ್ಕೋಬೇಕಾಗುತ್ತೆ. ಅದೇ ರೀತಿ ಎಲ್ಲ ಕಂಬಗಳಿಗೂ ಟ್ಯೂಬ್ ಕೊಟ್ಟು ನಾವು ಸರಿಯಾಗಿ ನಿಲ್ಲಿಸ್ಕೋತೀವಿ. ಈ ಥರ ನಿಲ್ಲಿಸ್ಕೊಂಡು ಕಾಂಕ್ರೀಟೆಲ್ಲ ಹಾಕಿ ಕೆಲವರು ಹಾಕ್ತಾರೆ. ಈ ನಾವು ಸಿಮೆಂಟ್ ಪೋಲ್ಗಳಾದರೆ ಕಾಂಕ್ರೀಟ್ನ ಯೂಸ್ ಮಾಡೋದಿಲ್ಲ, ಸ್ಟ್ರೆಂತಾಗಿ ನಿಂತ್ಕೋತೆ ಅಂತ ಅದೇ ಥರ ಯೂಸ್ ಮಾಡ್ತೀವಿ. ಫಸ್ಟು ಈ ಥರ ಸಿಂಗಲ್ ಯಾವ್ದಾರು ಕಬ್ಬಣ ತೊಗೊಂಡು ಟ್ಯೂಬ್ ಲೆವೆಲ್ ಸೆಟ್ ಮಾಡ್ಕೋತೀವಿ. ಯಾಕಂದರೆ ಕಾಂಕ್ರೀಟ್ ಕಂಬ ಇರೋದ್ರಿಂದ ಜಾಸ್ತಿ ಎತ್ತಾ ಇರಬೇಕು, ತೆಗಿತಾ ಇರಬೇಕು, ಹಿಂಸೆ ಆಗುತ್ತೆ. ಅದರಿಂದ ಒಂದು ಡಮ್ಮಿ ಕಂಬಕ್ಕೆ ಟ್ಯೂಬ್ ಲೆವೆಲ್ ಫಿಕ್ಸ್ ಮಾಡಿಕೊಂಡು ಫಸ್ಟು ನಾಟನ್ನು ನೋಡ್ಕೋತೀವಿ. ನೋಡಿದ್ದೀವಿ 20 ಅಡಿ ಪೋಲ್ ಬರ್ತು, ಬೋರ್ ಪೈಪು. ನಮಗೆ ಶೆಡ್ ಬಂದು 24 ಅಡಿ ಇದೆ. ಅದಕ್ಕೋಸ್ಕರ 4 ಅಡಿ ಪೀಸ್ನ ವೆಲ್ಡ್ ಮಾಡ್ಕೋತೀವಿ. ನೋಡ್ತಾ ಇರ್ಬೋದು, ಥರ ವೆಲ್ಡ್ ಮಾಡಿ ಅದಕ್ಕೆ ಪೀಸ್ಗಳನ್ನೆಲ್ಲ ಹಾಕಿ ಜಾಯಿಂಟ್ ಮಾಡಿ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಮೇಲ್ಗಡೆ ಹಾಕ್ತೀವಿ. ನೋಡ್ಬೋದು 4 ಅಡಿ 4 ಅಡಿಗೆ ಒಂದೊಂದು ಪರ್ ಲೈನ್ ಕೂರಿಸ್ಕೋತೀವಿ.
13 ಅಡಿ ಶೀಟ್ ತಗೊಬಂದಿದ್ದಾರೆ. ಈಗ ಮೊದಲನೇ ಅಳತೆ ಪ್ರಕಾರ ಇವಾಗ ಒಳಗಡೆ ಹಾಕ್ತಾಯಿದ್ದೀವಿ. ಕಡಿಮೆ ಹಾಕಬೇಕಾಗುತ್ತೆ. ಗಟ್ರು ಕೂಡ ಇವಾಗಲೇ ಹಾಕಿ ಗಟ್ರು ಏರಿಸ್ಬಿಡ್ತಿದ್ವಿ ಫಸ್ಟೇ. ಗಟ್ರ ಬದಲು ಅವರು ಪೈಪ್ನ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಗಟ್ರು ಕಾಸ್ಟ್ಲಿ ಆಗುತ್ತೆ ಅಂತ ಕಸ್ಟಮರ್ ಪೈಪ್ ತಗೊಬಂದಿದ್ದಾರೆ. ಪರವಾಗಿಲ್ಲ, ಅವ್ರು ಏನು ತಗೊಬಂದು ಕೊಟ್ಟರು ನಾವು ಫಿಟ್ ಮಾಡಿಕೊಡ್ತೀವಿ, ತೊಂದರೆ ಇಲ್ಲ. ನೀರೆಲ್ಲ ಚೆನ್ನಾಗಿ ಹೋಗೋ ರೀತಿ ನೋಡ್ತಾ ಇರ್ಬೋದು ನೀವು. ಎಲ್ಲ ಹಾಕಾಗಿದೆ, ಅಲ್ಲಿ ಗಟ್ರು ಕೂಡ ಹಾಕಾಗಿದೆ, ನೋಡ್ತಾ ಇರ್ಬೋದು ನೀವು. ಅಲ್ಲಿ ಗಾರೆ ಪ್ಯಾಕಿಂಗ್ ಕೂಡ ಮಾಡಿದ್ದೀವಿ ಫರ್ಲೈನ್ ಒಳಗಡೆ ಹಾಕಿ ಕಂಬನ. ಈ ಥರ ಎಲ್ಲ ವೆಲ್ಡ್ ಮಾಡಿಕೊಂಡು ನೀಟಾಗಿ ಆಮೇಲೆ ನೆಕ್ಸ್ಟ್ ಪ್ರೊಸೆಸರ್ಗೆ ಹೋಗ್ಬೇಕಾಗುತ್ತೆ. ಅದಂತರ ನೋಡ್ತಾ ಇರ್ಬೋದು ನೀವು, ಶೀಟ್ಗಳನ್ನ ಒಂದೊಂದಾಗಿ ಜೋಡಿಸ್ತಾ ಇದ್ದೀವಿ ನೀಟಾಗಿ. ಪ್ರತಿದಿನ ನಿಮಗೆ ಹೊಸ ವಿಡಿಯೋಗಳನ್ನ ಬಿಡೋದ್ರ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಡ್ತೀವಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮಗೆ ರೈತರಿಗೆ ಅನುಕೂಲ ಆಗೋಂಥ ಕೃಷಿ ಉಪಕರಣಗಳು ಕೂಡ ನಾವು ಬಿಡ್ತಾ ಇರ್ತೀವಿ ಆವಾಗವಾಗ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಿಮಗೆ ಯಾವುದೇ ವಿಡಿಯೋ ತೋರಿಸ್ಬಿಟ್ಟು ನಮಗೆ ಕಳಿಸಿದ್ರು ಕೂಡ ನಿಮಗೆ ನಾವು ತಿಳಿಸ್ಕೊಡ್ತೀವಿ ಇದೇ ಥರ ಮಾಡಬೇಕು ಅಂತ. ನೋಡಿ, ಇಬ್ಬರೇ ತಗೋತಾ ಇದ್ದಾರೆ ಸೀಟು, ನೋಡ್ತಾ ಇರ್ಬೋದು. ಮೇಲ್ಗಡೆ ಒಬ್ಬರು ಎಳ್ಕೊತಾ ಇದ್ದಾರೆ, ನಾವು ಕೆಳಗಡೆ ಇಬ್ಬರು ಕೊಡ್ತಾ ಇದ್ದೀವಿ. ಅವರ ಮನೆ ಓನರ್ ಸಂತೋಷ್ ಅಂತೇಳಿ ಮೇಲ್ಗಡೆ ಎಲ್ಲ ಎಳ್ಕೊತಾ ಇದ್ದಾರೆ ಸೀಟ್ಗಳು. ಅವರು ಕೂಡ ನಮ್ಮ ಜೊತೆ ಕೆಲಸ ಮಾಡಿಕೊಡ್ತಿದ್ದಾರೆ. ನೋಡ್ಬೋದು ಅಲ್ಲಿ ಗಟ್ರು 20 ಅಡಿ ಗಟ್ರು ಇದೆ. ಅದಕ್ಕಿನ್ನ 4 ಅಡಿ ಪೀಸ್ ಜಾಯಿಂಟ್ ಮಾಡಬೇಕು ನಾವು. ಶೀಟು ಉದ್ದ ಇರೋದ್ರಿಂದ ಈಗ ನಾವು ದಾರ ಹಾಕೊಂಡು ಮತ್ತೆ ಕಟ್ ಮಾಡಿರ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಕಟ್ ಮಾಡಾಕಿರ್ತೀವಿ, ನೋಡ್ತಾ ಇರ್ಬೋದು. ಯಾಕಂದರೆ ಜಾಗ ಬೇರೆಯವ್ರದ್ದು ಅಂತ ಹೇಳ್ತಿದ್ದಾರೆ, ನಾವು ಕಟ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಅಲ್ಲಿ ಸೀಟು ಕೂರ್ತಾ ಇರಲಿಲ್ಲ. ಸ್ವಲ್ಪ ಹಳೆ ಶೀಟ್ನೆಲ್ಲ ಎತ್ತಿ ಮೇಲ್ಗಡೆ ಇರೋಂಥ ಸಿಮೆಂಟ್ ಶೀಟ್ನ ಎತ್ತಿ ನಾವು ಕೆಳಗಡೆಗೆ ಕುಡಿಸಿದ್ದೀವಿ. ನೋಡಿ, ಈಗ ಸ್ಕ್ರೂಗಳನ್ನ ಹಾಕ್ತಾಯಿದ್ದೀವಿ. ಕೊನೆ ಭಾಗದಲ್ಲಿ ಲಾಸ್ಟ್ಗೆ ನಾವು 2 ಸ್ಕ್ರೂ ಹಾಕ್ತೀವಿ. ಯಾಕಂದರೆ ಗಾಳಿ ಕೊಡ್ತಾ ಬಂದು ಯಾವುದೇ ಕಾರಣಕ್ಕೆ ಎತ್ತಬಾರ್ದು ಅಂತೇಳಿ 1-2 ಜಾಸ್ತಿ ಎಕ್ಸ್ಟ್ರಾ ಸ್ಕ್ರೂಗಳನ್ನ ಹಾಕಿ ಪ್ರತಿ ಫರ್ಲೈನ್ಗೆ ವರ್ಕ್ ಮಾಡ್ತೀವಿ. ನೋಡ್ತಾ ಇರ್ಬೋದು ಸ್ಕ್ರೂ ಹಾಕ್ತಾ ಇರೋದನ್ನ. ಈ ರೀತಿ ಫಸ್ಟ್ ಕುಣಿಸ್ಕೊಂಡು ದಾರ ಕಟ್ಟಿದ್ದೀವಿ. ದಾರ ಕಟ್ಟಿದ ನಂತರ ಆ ನ್ಯಾರ್ಕೆಲ್ಲ ಸ್ಕ್ರೂಗಳು ನೋಡಿದ್ದೀವಿ. ಒಂದು ಕೂಡ ಕೆಳಗಡೆ ಬರಬರೋದ ರೀತಿಯಲ್ಲಿ ನೀಟಿ ಫಿನಿಶಿಂಗ್ ಮಾಡಿಕೊಡ್ತೀವಿ. ನೋಡ್ಬೋದು ಸ್ನೇಹಿತರೆ, ಮತ್ತೆ ಹೊಸ ವೀಡಿಯೋಗಳನ್ನ ಬಿಡ್ತಿರ್ತೀವಿ. ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕನ್ನ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗೋಣ. ದಯವಿಟ್ಟು ಹಾಗೆ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಆ ರೀತಿ ಈಗ ಲಾಸ್ಟ್ ಲೈನ್ಗೆ ಹೋಗಿದ್ದಾರೆ. ಎಲ್ಲ ಸ್ಕ್ರೂ ಹೊಡ್ಕೊ ಹೋಗ್ತಾರೆ. ದಾರ ಎಲ್ಲ ಕಟ್ಟಿದ್ದೀವಿ. ಕೊನೆಯದಾಗಿ ನೋಡ್ಬೋದು ನೀವು ಫಿನಿಶಿಂಗ್ ಯಾವ ಥರ ಬಂದಿರುತ್ತೆ ಅಂತ. ಎಲ್ಲ ಆಗಿದ್ದು ದಾರ ಕೂಡ ಕಾಣಿಸ್ತಾ ಇದೆ ನಿಮ್ಗೆ, ಸ್ಕ್ರೂ ಹೊಡಿ ಅಂಥದ್ದು ದಾರ ಕಟ್ಟಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಬಿನಿ ವೆಲ್ಡಿಂಗ್ ವರ್ಕ್.
ಅಂತ ಹೇಳ್ತಾ ವಂದನೆಗಳು.